ಎಲ್ಲ ವಿಡಿಯೋ ಚಾಲೆಂಜಿಂಗು ಡೇರು ಅದು ಇದು ಅಂತ ಮಾಡಿ ಸಾಕಾಗಿದ್ರಿ. ಸೊ ಇವತ್ತಿನ ವಿಡಿಯೋದ ನಾವೇನ್ ಮಾಡ್ಲತ್ತೀವಪ್ಪ ಅಂತಂದ್ರೆ, ಒಂದು ಮನೆ ಇಲ್ದಿರೋ, ಊಟನೇ ಸಿಗದೆ ಇರೋ ಒಂದು ಬಡವರಿ ಅಂತ ಅನ್ಬೋದ್ರಿ. ಸೊ ಅಂತವ್ರಿಗೆ ನಾವ್ ಏನ್ ಮಾಡ್ಲತ್ತೀವಿ ಅಂತಂದ್ರೆ ಊಟ ಹೋಗಿ ಕೊಡ್ಲತ್ತೀವ್ರಿ. ತೋರ್ಸ್ಕೋಬೇಕಂತ ವಿಡಿಯೋ ಮಾಡ್ಲತ್ತಿಲ್ಲ. ಆ ಊಟ ಹೆಂಗ್ ಕೊಡ್ತೀವಿ ಅಂತಂದ್ರೆ ಅವ್ರಿಗೆ ಹೇಳ್ಕೊಡಲ್ಲ, ನಾವು ಕೊಡ್ಲತ್ತೀವಿ ನಿಮ್ಗೆ ಅಂತ ಹೇಳಿ. ಸೊ ರ್ಯಾಂಡಮ್ ಆಗಿ ಹೋಗಿ ಎಲ್ಲೋ ಅಂತಲ್ಲಿ ಕುಂತಿರ್ತಾರ, ಅವ್ರಿಗೆ ಹೋಗಿ ಅವ್ರ ಹತ್ರ ಇಡ್ತೀವ್ರಿ ನಾವು ಅಷ್ಟೇ. ಅವ್ರದ್ದು ರಿಯಾಕ್ಷನ್ ಹೆಂಗಿರುತ್ತ ಅಂತ ನಿಮ್ಗೆ ತೋರಿಸ್ತೀನಿ ರ್ಯಾಂಡಮ್ ಗೈಸ್. ಓಕೆ, ಸೊ ಗೈಸ್ ನಾನು ಫುಡ್ ಪ್ರೊವೈಡ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರಿ. ಏನ್ ಕೊಡಬೇಕು ಅಂತ ಗೊತ್ತಾಗ್ಕೊಂಡಿಲ್ಲ. ಬಿರಿಯಾನಿ ಕೊಡಬೇಕಾ ಅಥವಾ ವೆಜ್ ನ ಕೊಡಬೇಕಾ? ಬಿರಿಯಾನಿ ಕೊಟ್ಟರೆ ಒಬ್ಬರು ತಿಂತಾರ, ಒಬ್ಬರು ತಿನ್ನಲ್ರಿ. ಸಿಸ್ಟರ್ ಪಲಾವ್ ಅದ ರೀ, 5 ಪಲಾವ್ ಕೊಡ್ರಿ. ಪಾರ್ಸಲ್ ಆಗ್ಲತ್ತವ್ರಿ. ಸೊ ಈ ದುಕಾನ್ ಮಾಲಕರು ಓಡ್ಲತ್ತಾರ, ಯಾವ ವಿಡಿಯೋ ಮಾಡ್ಲತ್ತೀರಿ ನೀವು, ಯಾಕೆ ಮಾಡ್ಲತ್ತ ಮಾಡತ್ತಾರ್ರಿ. ನಿಮ್ ಕಡೆ ಏನ್ ಕೊಡ್ಲಿಕ್ಕೆ ಹೋಗ್ಬೇಡ್ರಿ, ರೈಸ್ ಸ್ವಲ್ಪ ಹೆಚ್ಚಿಗೆ ಹಾಕಂತ ಹೇಳಿ. ಅಕ್ಕೋರ್ ಬೇರೆ ಬೇರೆ ಪಾರ್ಸಲ್ ಮಾಡತ್ತಾರ ನಮಗ. ಕೊಡ್ರಿ, ಪ್ಯಾಕಿಂಗ್ ಆಗ್ಯಾವ್ರಿ. ಒಂದ್ ಅಣ್ಣವ್ರ ಕಡೆಯಿಂದ ಎಕ್ಸ್ಟ್ರಾ ಅಂತ. ಬಟ್ ಇದನ್ನು ದುಡ್ಡು ತೊಗೊಂಡ್ರಿ. ಚಟ್ನಿ ಅದ, ಏನೋ ಸಾಂಬಾರ್ ಅದ ಗೊತ್ತಿಲ್ಲ, ಬಟ್ ಪ್ಯಾಕಿಂಗ್ ಬೆಸ್ಟ್ ಅದ ನೋಡ್ರಿ. ಎಕ್ಸ್ಪೆನ್ಸಿವ್ ಫುಡ್ ಇದ್ದಂಗೆ ಇದು. 6 ಪ್ಯಾಕಿಂಗ್ ಆಗ್ಯಾವ್ರಿ. ಅಂಕಲ್ ನೋಡ್ಲತ್ತಾರ ನೋಡ್ರಿ ಕಾಗಟ್. ಇವತ್ತು ಒಬ್ಬರ ಮನ್ಸು ಖುಷಿ ಮಾಡೋದ ಇವತ್ತು. ಏನಂದ್ರಿ ಅಣ್ಣ? ಅಲ್ಲಿ ನಾವು ಪಲಾವ್ ತಗೊಂಡೇವ್ರಿ. ಯಾಕೆ ತಗೊಂಡೇವ್? ಇಲ್ಲಿ ಸಿಗಲ್ಲ, ಅದಕ್ಕೆ ಅಲ್ಲಿ ತಗೊಂಡೇವ್. ಇನ್ಶಾಟ್ ಭಾರಿ ಮಾಡ್ರಿ. ಇವನ ಶ್ರೀಶೈಲ್ ಸರ್ ಅವರು ದೋಸಾ ಕಿಂಗ್ ಹೋಟೆಲ್ಗೆ ಎದಕ್ ಬಂದಿವ್ರಿ ಅಂತಂದ್ರೆ ಜ್ಯೂಸ್ ತಗೊಳಕ್ ಬಂದಿವ್ರಿ. ಯಾಕೆ ತಗೊಳಿದ್ ಕೇಳ್ರಿ. ಕರೆಕ್ಟ್ ಪ್ಯಾಕಿಂಗ್ ಐತೆ ನೋಡ್ರಿ ಇದು. ಅಲ್ಲ ಟೀಚರ್ ಇದ್ರಿ ಸರ್? ಅರೇ ಸರ್ ಟೀಚರ್ ಅಂದ್ರಿ. ಯಾವ್ದ್ರಿ? ಫಿಸಿಕಲ್ ಸರ್. ಜೈ ಹಿಂದ್, ಜೈ ಹಿಂದ್. ನಮಗ್ ಒಳ್ಳೇದಿಲ್ರಿ, ಅವ್ರಿಗೆ ಅನ್ನ ಕೊಡ್ಲಿ ದಿನ ಸಾಕು. ಇದು ಹಿಡ್ತವ್ರ ಸ್ಟೇಟ್ ವಜ್ಜಿದ ಹಿಡಿದು ಜರ ಹಿಡಿಯೋ ಮುಟ್ಟೆ ವಜ್ಜಿ ಇಟ್ಟದ ನೋಡು. ಇದಿರ್ಬೇಕು 10 kg. ಸೊ ಸುಸ್ವಾಗತ ಮೈ ಡಿಯರ್ ಬಟಾಲಿಯನ್ಸ್, ನಿಮ್ಮ ಗೋಲ್ಡನ್ ಲೋಕಿ ಗೈಸ್. ಏನೋ ಹಿಡಿದು ಅವ್ರ ಬಳಿ ಏನೋ ಸಾಮಾನುಗಳು ಎಲ್ಲ ಹೋಮ್ಲೆಸ್ ಯಾಕೆ ಐತಾರ ಗೊತ್ತಾಗಲ್ರಿ. ಸೊ ಇವಾಗ ಅವ್ರ ರಿಯಾಕ್ಷನ್ ಹೆಂಗಿರೋದು ನೋಡ್ಬೇಕು. ಈಗ ನಾನು ನೋಡತನ ಹಂಗೇನು ಇದಿರ್ಬೇಕು. ಈಗ ಇಲ್ಲ ಬರೋದ್ರಿ. ಆಕ್ಚುಲಿ ಇದ್ರೊಳಗ ಕೈ ಹರಿಬೇಕು. ಎಲ್ಲ ಹಾಕೊಂಡ್ರಿ, ಸುಮ್ಮನೆ ಹಾಕೊಂಡ್ರಿ. ದೋಸಾ ಕಿಂಗ್ ದೋಸಾ ಮಾಡೋದ್ ಬಿಟ್ಟು ನಮ್ಮ ಹಿಂದೆ ಹೊಟ್ಟೆ. ಸೊ ಗೈಸ್ ಇದು ಎರಡನೇದು. ಇದು ಅವ್ರು ನೋಡತನ ವೇಟ್ ಮಾಡ್ಬೇಕಾಗತ್ರಿ ನಾವು. ಇನ್ನೊಂದು ಜರ್ರ ಮುಂದಕ್ಕೆ ಇಡ್ಬೇಕಂತ. ಮುತ್ತೆ ಮುತ್ತೆ ಇಲ್ಲೇ ಇರ್ತೀರಿ, ಇಲ್ಲೇ ಇರ್ತೀರಿ, ಇಲ್ಲೇ ಇರ್ತೀರಿ ಏನಂದ? ಇಲ್ಲೇ ಇರ್ತೀರಿ ಹೇಳ್ರಿ, ಎದ್ ಕೂಡ್ರಿ. ಏನೋ ಅಲ್ಲಿ ಕ್ಯಾರಿ ಬ್ಯಾಗ್ ಅದ ನೋಡ್ರಿ, ಬಾಜು ಯಾರೋ ತೆಗೆದು ಒಳಗೆ ಇಟ್ಕೊರೋದು. ಕ್ಯಾರಿ ಬ್ಯಾಗ್ ಅದು ಒಳಗೆ ಇಟ್ಕೊರ್ ತಗೋರಿ. ಮತ್ತೆ ಫುಲ್ ಕೋಮ ಮಾಡೋದಾಗನ ತಗೋ. ಮತ್ತೆ ಅದು ಮತ್ತೆ ನೋಡಲ್ಲ ಅಂದ್ರಿ. ಇದು ತಗೋ, ಜ್ಯೂಸ್ ಕುಡಿದು. ಏನೋ ಶರೀರ ಏನಿದು? ಎಷ್ಟು ವರ್ಷ ಆಯ್ತು ಇಲ್ಲೇ ಇದ್ದಿ? ಎಷ್ಟು ವರ್ಷ ಆಯ್ತು ಇಲ್ಲೇ ಇದ್ದು? ಇಲ್ಲಿದ್ದು ಎಷ್ಟು ವರ್ಷ ಆಯ್ತು ಅಪ್ಪಿ? ಚಲೋದ? ಮಾತಾಡಲ್ಲ ಅಂಟಿಲ್ಲ, ನೀರಿ ಮಾಡ್ಲ ನೋಡಿ. ಈಗ ಬಿಸಿಲ ಬರ್ತಾ ಇಲ್ವೆಲ್ಲ. ಮತ್ತೆ ಕ್ರೇಜಿ ರೀ. ಮತ್ತೆ ಅವ ನಮ್ಮ ಸಣ್ಣ ಮಾತಾಡಲ್ಲ ಹೆಚ್ಚಿಗೆ.
ಅಲ್ರಿ ಮುತ್ತಿನ ಹಾಲತ್ ಹೆಂಗದ ನೋಡ್ರಿ ಪಾಪ. ಒಂದು ಟೈಮಿಗೆ ಅವನು ಆಳಿದ ಇರ್ತಾನ, ಆದ್ರೂ ಇಂದ ಟೈಮ್ ಬರೋದಕ್ಕೆ ಅನ್ನ ಸಿಗಲ್ಲ, ಇರ್ಲಾಕ್ ಮನಿ ಇರಲ್ಲ, ಟೈಮ್ ಖರಾಬ್ ಇರ್ತಾವ್ರಿ, ಮಾಡ್ಲಾಕಾಗಲ್ಲ. ಮುಂದೆ ನಮಗೂ ಹೆಂಗೆ ಆಗ್ಬೋದು ಯಾರಿಗೆ ಗೊತ್ತು. ಎಷ್ಟು ದುಡ್ದಿರಿ ಎದಕ್ಕೆ ಬರೋದ, ಮಕ್ಕಳು ಸರಿಯಾಗಿದ್ದೀವಿ ಅಂದ್ರೆ ಅಲ್ಲ, ಇಲ್ಲ ಅಂದ್ರೆ ಬದ್ನಿಕಾಯಿ ಊಟನೇ. ಎಷ್ಟು ಮುತ್ತೆ ಹಾಡೋದನ್ನದ ಅನ್ನ. ಅವ್ರೊಬ್ರು ಹಾಂ ರೀ ಯಾವ ಹಾಂ ಎಷ್ಟು ಮುತ್ತೆ ಮೆಂಟಲಿ ಸ್ಟೇಬಲ್ ಇಲ್ರಿ, ಅದ್ರ ಸಂಬಂಧ ಅನ್ನ ಬಿಡಾಕನಿ ಕೈಲಿ. ಯಾಕ ಮುತ್ತೆ ಅನ್ನದ ಇದು ಅನ್ನದ ಇದು ಬಿಡಾಕ್ರಿ ಹೆಂಗ ಉಣೋದು ಯಾಕೆ ಹಸಿವಾಗ ನೋವು ಗೊತ್ತಿರುತ್ತೆ, ಬಟ್ ಅನ್ನದ ಬೆಲೆ ಗೊತ್ತಿರಲ್ಲ. ಅನ್ನನೇ ಹಿಂಗೆ ನನಗೆ ಹಸಿವೆ ಆಗೋದು ಕಮ್ಮಿ ಮಾಡಿಸೋ ಗೊತ್ತಿರಲಿ. ಮೆಂಟಲಿ ಸ್ಟೇಬಲ್ ಇಲ್ಲ, ಅದು ಹೋಗೋದನ್ನ ಮಾತಾಡ್ಸಲ ಬಿಡ್ಸಾಕ್ರೆ ಮಾಡಿದ್ರೆ ಗೊತ್ತಿಲ್ಲ ಅವ್ರು. ಸೊ ಗೈಸ್ ಯಾರು ಗಾಡಿ ಹೊಡ್ಲತ್ತಾರ ನೋಡ್ರಿ ರಿಕ್ಷಾ, ಅದ್ರೊಳಗೆ ಅವ್ರಿಗೆ ಗೊತ್ತಿಲ್ದಂಗೆ ನಾವು ಇಟ್ಟಿದ್ದೇವ್ರಿ ಫುಡ್ಡು. ಅವ್ರು ಅದು ತೊಗೋತಾರೋ ಬಿಡ್ತಾರೋ ಗೊತ್ತಿಲ್ಲ, ತೊಗೊಂಡ್ಮೇಲೆ ಯಾವ ರೀತಿ ರಿಯಾಕ್ಷನ್ ಕೊಡ್ತಾರೋ ಗೊತ್ತಿಲ್ಲ, ಎಲ್ಲಿ ಹೋಗಿ ನೋಡ್ತಾರೋ ಗೊತ್ತಿಲ್ಲ. ನೋಡಪ್ಪ ಏನಾರ ಮಾಡ್ಬೇಕಾಯ್ತದ ನಾವೀಗ. ಬಿಸಿಲು ಭಾಳ ಅದಪ್ಪ. ಹಿಂದಿನ ಚಲತ್ ನೋಡ್ರಿ ಅಣ್ಣ, ಚಲ್ಲದ ಹಂಗೆ ಇಟ್ರಿ. ಆಯ್ भाग रहा देखो आप रोजा है क्या? नहीं है ना, क्या रहा ऐसा काम करते हैं ना, उनको हम दे रहे नहीं, देने के बाद वो नहीं समझ सर का वो कन्नड़ ಬರ್ತಾವ ನಿಮ್ಗೆ ಅಣ್ಣ? भाई ये क्या है? और चटनी ये अंदर अंदर रखो रे। जूस तो पियो भाई, तुम थक के गए बल्कि हम दे रहे, तुम किधर तो जाके फेंके थे. ನೋಡ್ರಿ ಮುತ್ತೆ ನಾವು ರೈಸ್ ಕೊಟ್ಟಿದ್ದೇವಲ್ಲ, ಮುತ್ತೆ ಜ್ಯೂಸ್ ಒಂದು ಕುಡ್ದನ್ರಿ, ವಾಟರ್ ಬಾಟಲ್ ಹಂಗೆ ಇಟ್ಕೊಂಡನ, ಉಳಿದಿದ್ದ ಅನ್ನ ಎಲ್ಲ ಚೆಲ್ಲಾಕ್ಯಾನಿಕ. ಮುತ್ತೆ ಅನ್ನ ಯಾಕೆ ಚೆಲ್ಲಿದ್ದು? ಅನ್ನ ಚೆಲ್ತಾನ ಡೈಲಿ, ಅನ್ನ ಡೈಲಿ ಚೆಲ್ತಾನ ನೋಡ್ತು ಮುತ್ಯ, ಡೈಲಿ ಅಂದ್ರೆ ಮುತ್ಯಾಗ ಬಂದು ಅನ್ನ ಕೊಡ್ಲಾಕ ಹೋಗ್ಬಿಡ್ರಿ, ಜ್ಯೂಸ್ ಕೊಡ್ರಿ ಮುತ್ತೆ, ಅನ್ನ ಡೈಲಿ ಮುತ್ತೆ ಕೊಡ್ರಿ. ಅನ್ನ ಕೊಟ್ಟಿದ್ದ ಚೆಲ್ಲಾಕ್ಯಾನಿಕ ಇಲ್ಲಿಗ, ಅನ್ನ ಚೆಲ್ಲ ನಮ್ದೇ. ಅನ್ನ ಚಪಾತಿ ಮೊಸರು ಕೊಟ್ಟರೆ ಚೆನ್ನಾಗಿನ ನೋಡ್ರಿ ಮುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆಯ್ ರಿಯಾಕ್ಷನ್ ಹೆಂಗಿರಬೇಕು ಅಂತಂದ್ರೆ ಭಾಳ ಖುಷಿ ಆಗ್ಬೇಕಾಯ್ತು. ನೋಡು 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 ಧೈರ್ಯ ಅನ್ನೋದು ಕರಿಲತ್ತಾವ್ರಿ ನಿಮ್ಮ ಏನದು ಏನಂತ ತೆಗ್ದಾರ ನೋಡ್ರಿ, ಏನದ ಬಂಗಾರ ಹಿಂಗಾರ ಏನಾರ ಇಟ್ರೇನೋ ತೆಗಿ ಅವ ಏನದ ನೋಡೋದು. ಏನಿದ್ರೆ ತೆಗಿ ಬನ್ನಿ ಇರ್ಲೋದ್ರೊಳಗೆ. ಯಾರು ಕೇಳ್ತಾರ ಯಾರು ಕೇಳೋಗಲ್ಲ. ಆಗಿರತ್ತಲ್ರಿ ಯಾರೋ ಏನೋ ಇಟ್ಟಾರ, ಬಟ್ ಅದ್ರೊಳಗೆ ಯಾರ ಏನಾರ ಬಂದು ವಾಪಸ್ ಕೇಳೋದ್ರೆ ಏನು ಮಾಡಲಿ ನಾ ಅಂತ ಹೋತಾಳ ಆಯಿ. ನಾ ಒಗ್ಗಿ ಹಿಡಿದು ವಿಡಿಯೋಸ್ ಮಾಡತ್ತೀನಿ ರೀ, ಪ್ರಾಪರ್ ಆಗಿದ್ದು ಒಬ್ರು ಭೀ ಕರೆಕ್ಟಾಗಿ ರೆಸ್ಪಾನ್ಸೇ ಮಾಡತ್ತಿಲ್ಲ. ಅದು ನನಗೆ ಆಗ್ಲತ್ತವ, ಬೇರೆಯವ್ರು ಯಾರೋ ಆಗ್ಲತ್ತಾರೋ ನಾನು ನಿಮ್ಮ ಸಲಕ್ಕೆ ತಂದಿದ್ದೇವೆ, ನಿಮ್ಮ ಸಲಕ್ಕೆ ತಂದಿದ್ದೇವೆ. ಹೆಂಗಿರ್ತೀರಿ ಅಂತಂದ್ರೆ ಒಬ್ರೊಬ್ರಿಗೆ ಅನ್ನ ಕೊಟ್ಟರು ಅವ್ರಿಗೆ ಡೈಜೆಸ್ಟ್ ಆಗಲ್ಲ ಸರ್, ದುಡ್ಡಿನ ಅವಶ್ಯಕತೆ ಇರ್ತದೆ. ನಮ್ಮಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫೋನ್ ಪೇದಾಗೆ ರೊಕ್ಕ ಬರೀ ನಮ್ಮಲ್ಲಿ ಆನ್ಲೈನ್ ಆಫ್ಲೈನ್ದಾಗ ಕ್ಯಾಶ್ ಇಲ್ಲ, ನಮ್ಮಲ್ಲಿ ಆಫ್ಲೈನ್ದಾಗ ಇಲ್ಲ ನಮ್ಮಲ್ಲಿ. ಹಾಂ ಯಾವಾ ಜ್ಯೂಸ್ ಅದ ನೋಡಿವ ಯಾವರು ಇಲ್ಲೇ ಇರ್ತೀರಿ, ಏನು ಮಾಡ್ತೀರಿ ಕೆಲಸ? ಎಷ್ಟು ಕೊಡ್ತಾವ್ರಿ ದಿನ? ಗುಲ್ಬರ್ಗದ ಕೆಲಸನೇ ಇಲ್ಲ ಕೆಲಸ ಅದ, ಹುಡುಗರ ಸಲ ಹೋಟೆಲ್ ತೊಗೊಳಲ್ಲ. ಅರೆ ಅದೇ ಹೋಟ್ಲ್ ಮನೆಗೆ ಯಾರು ಬಿಲ್ಲೇನೋ, ಬಿಟ್ಟು ಬಾ ಅಂತ ನೀವು ಹೋಟ್ಲ್ಗೆ ಹೋದವ್ರಿಗೆ ನೋಡ್ಕೊಳಕ್ ಬೇಕಲ್ಲ ಯಾರ. ಮತ್ತೆ ಆ ಕಡೆ ಪುನಾ ಕಡೆ ಕೇಳಿನ ಕೆಲಸ ಕಂಪನಿಯಾಗ ಅದ ಅಂತ ಹಿಂಗೆ ಎಲ್ರ ಮನೆಗೆ ಹೋಗ್ಬೇಕವ ರೊಟ್ಟಿದು ಮಾಡ್ಲಕ್ಕ ಕೆಲಸ ಅದೇ ಕೇಳಿದ್ರೆ ಆ ಕಡೆ ಹೋಗಿ ತಿಂಗಳಿಗೆ ಕೆಲಸ ಮಾಡಿ ಬಂದ
ಈ ಕುಡುಕನ ಸುಮ್ಮನೆ ಬೆನ್ ಹತ್ತಾನ ನನಗ ಪಾಪ ಕುಡಿತಾನೇನ್ರಿ ಕುಡಿತಾನ ಇಲ್ಲಿ ಬಿಟ್ಟು ಇಲ್ಲಿ ತನ ಬೆನ್ ಹತ್ತಾನ ಬಂದು ರೊಕ್ಕ ಕೊಡು ಅಂತೇಳಿ ದುಡ್ಡು ರೊಕ್ಕ ಕೊಡು ಅಂತ ನಾವು ರೊಕ್ಕ ಕೊಡು ಅಂತಾನ ಕುಡಿತಾನ ದಾರು ಮತ್ತೆ ಓಡಾಡ್ತಾನ ಮತ್ತೆ ಇಟ್ಟ ಬಿಟ್ಟ ಸಾಲ ಮಾಡ್ತಾನ ಅಲ್ಲಿ ಹೋಗಿ ದುಡ್ಡಕ್ಕೆ ಹೋಗ್ತಾನೆ ಮಗನವಿನ ಅಮ್ಮನಿಗೆ ಲೋಕವೇ ಇಲ್ಲ. ಅರೆ ಸಾಲ ಮಾಡಿ ನಿಮ್ಮ ಗಂಡ ಸಾಲ ಮಾಡ್ತಾನ ಮತ್ತೆ ಎಲ್ಲರೂ ಸಾಲ ಮಾಡಿದ ಅಲ್ಲಿ ದುಡ್ಡಾಗ ಹಾಸ್ತಾನೆ ಅಂದ್ರೆ ನೀವು ನಮ್ಮಬ್ಬ ಹಿಂಗೆ ದಿನೇವ ಕುಡಿತೀನು ಖರೆ ಹ್ಯಾಂಗ ನಮ್ಮ ಅವಾಗ ಎಲ್ಲಿ ಕೆಲಸ ಮಾಡ್ಲಕ್ ಹಚ್ಚಿಲ್ಲ ಬಟ್ ನಮಗೆ ಜರಾಡ್ತೀನಿ ಮನೆ ಪ್ರಪಂಚದಲ್ಲೇ ತಾಯಿಗಿಂತ ದೊಡ್ಡ ಯೋಧ ಯಾರು ಇಲ್ಲ. ಹೊಟ್ಟೆಗೆ ತಲೆ ಉಡೋದು ಇಟ್ಟ ಬಿಟ್ಟ ದುಡ್ಡಕ್ಕೆ ಹಚ್ಚೋದು ಅರ್ಧ ರೊಕ್ಕ ತಗೋದು ಕುಡಿಯೋದು ಇಟ್ಟಂಗೆ ಬಟ್ಟೆ ಆಗೋದು ಅರ್ಧ ರೊಕ್ಕ ತಗೋದು ಕುಡಿಯೋದು ಅವನೆಲ್ಲ ಹೋಗಿ ದುಡ್ಡಕ್ಕೆ ಹಚ್ಚೋದು ಅದು ಪುಕ್ಷಟೆ ದುಡಿಬೇಕು ನೀವು ಪುಷಟ ದುಡಿಬೇಕು ಮೈ ಬಟ್ಟೆ ಇಲ್ಲ ಹೊಟ್ಟೆ ಅನ್ನ ಇಲ್ಲ ಅರೆ ಅದಕ್ಕೆ ಏನ್ ಮಾಡಿದ್ವಿ ಬಿಟ್ಟು ಓಡ ಇದಕ್ಕೆ ಹೋಗಿದ ಕಬ್ಬಿನ ಕೆಲ್ಸಕ್ಕೆ ಹೋಗಿದ ಕಬ್ಬು ಕಬ್ಬಿ ಕೆಲಸ ಮಾಡಿ ಬಂದ ಈಗ ಮತ್ತೆ ಫೋನ್ ಹತ್ರ ಎಲ್ಲಿದ್ದಿ ಅಂತ ಇವಾಗ ಬರಾಗನತ್ತಿನ ಇವತ್ತು ಏನ್ ಮಾಡೀನಿ ಎಲ್ಲ ಬಾಂಡೆ ಕಟ್ಟಿಟ್ಟು ಬನ್ನಿ ಮತ್ತೆ ಸಂಜೆ ಇರ್ತಾರ ಅವರು ಹೋಗ್ಬಾರಿ ಯವ್ವ ನಮ್ಮಲ್ಲಿ ಚಿಲ್ಲರ್ ರೊಕ್ಕ ಬಿ ಇಲ್ಲ ಇಲ್ಲವ ಇಲ್ಲ ಇದ್ರ ನಾನೇನು ಹೇಳಾಗಿಂದ ಪಲ್ಲೆ ಕುಡ್ತಿದ್ನ ಅಲ್ಲೊಬ್ಬಕ್ಕೆ ಐ ಬಿ ಕೇಳೋಣ ಅಗಿ ಬಿ ಕೊಡೋದಾಗಿಲ್ಲ ಹೂಗನ ಈಟ್ಗನ ಕಷ್ಟ ಅದ ಖರೆ ಅಂದ್ರೂ ಅವು ನಗಲತ್ತಾಳ ನಗುವೆ ಹಂಗೆ ನಗುವೆ ಅದ ಅಳವಿದೆ ಅದು ಎರಡು ಅವ ಟೆನ್ಷನ್ ತೊಗೊಳಲ್ಲ ಒಟ್ಟೆ ಆದ್ರೆ ಟೆನ್ಷನ್ ತಗೋಬೇಕಂತ ಯಾರು ತಗೋತಾರ ಅವ್ ಬರ್ತಾವ ಅವ್ ಬರ್ತಾವಲ್ಲ 5 ದಿನ ಮುಂದ್ ಮಗಂದು ದುಡಿಬೇಕು ಟೆನ್ಷನ್ ಇರ್ತಾರೆ 5 ದಿನ ಮಾ ಕರೆಕ್ಟ್ ಅಂತಾರಲ್ಲ ಆ ರೊಕ್ಕ ಇಲ್ಲ ನೀ ಹೇಳಕಿನ್ನ ಅಯ್ಯ ಹಂಗ ಕಡ್ಡಿ ಇದಿಲ್ಲ ನಾ ಇಟ್ಟಿಲ್ಲಪ್ಪ ಏನ್ ರೊಕ್ಕವ ನಾವ್ ಇಟ್ಟಿಲ್ಲಪ್ಪ ರೊಕ್ಕವೇ ನೋಡು ರೊಕ್ಕ ಇದ್ರೆ ಕೊಡು ನಮಗ ಕೊಟ್ಟು ಹೋಗ್ಯಾರ ಅವ್ರ ಜೀಪ್ನ್ಯಾಗ ಮತ್ತೆ ಯಾರು ತಗೊಂಡ್ ಇಟ್ಟಾರ ಅದಕ್ಕೆ ನಿನ್ಗೆ ಏನಂತ ಆಯ್ಕೆ ನಮ್ದು ಯಾಕೆ ಇದೆ ನಾವ್ ಹಂಗಿಟ್ಟೋಯ್ತು ಆಯ್ ತಿಂತ್ಯಾನ್ ಇಸ್ಕೊಡೋಣ ಮತ್ತು ರೊಕ್ಕ ಅಕ್ಕ ಒಂದು 10 ರೂಪಾಯಿ ಕೊಡು ಕಾಯಿ 10 ರೂಪಾಯಿ ಕೊಡು ರೊಕ್ಕ ಇಲ್ಲ ನಮ್ಮಲ್ಲಿ ಅದಕ್ಕೆ ಅವಾಗ ನೋಡೋದು ತಗೋಣ ತಿನ್ನಕ್ಕೇನೋ ಒಟ್ಟಿಗೆ ಆ್ಯಕ್ಚುಲಿ ನಾ ಆಯ್ಗೆ ಒಂದು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಫಸ್ಟ್ ಹೋಗಿ ನಾ 10 ರೂಪಾಯಿ ಕೇಳೈತೆ ಆಯ್ಗೆ 10 ರೂಪಾಯಿ ನಮ್ಮಲ್ಲಿ ಇಲ್ಲವ ನಂಗೆ ಒಂದು ಸ್ವಲ್ಪ ಕಡ್ಡಿ ಕೊಡು ಅಂತ ಕೇಳದಿತ್ತು ಕೇಳಾಗಿದ್ಮೇಲೆ ಆಕೆ ಲೈಕ್ ಕೊಡ್ತಾಳೋ ಬಿಡ್ತಾಳೋ ರಿಯಾಕ್ಷನ್ ಬೇಕು ತೊಗೋಬೇಕಿತ್ತು ಅವಾಗ ನ್ಯೂಸ್ ಹೆಂಗೈತವ್ರಿ ಅಂದ್ರೆ ಎಲ್ಲ ವೀಡಿಯೋ ಶೂಟ್ ಆಗಿದ್ಮೇಲೆ ಪ್ಲಾನ್ಸ್ ಬರ್ತತಿಲ್ಲ ಸೊ ಏನು ಮಾಡ್ಲಿಕ್ಕಾಗಲ್ಲ ರೀ